ಕಾಂಗ್ರೆಸ್ನ ಹಿರಿಯ ನಾಯಕರು ಹಾಗೂ ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿರುವಂತಹ ಟಿ ಬಿ ಜಯಚಂದ್ರ ಅವರಿದ್ದಾರೆ. ಸರ್, ಸಿದ್ದರಾಮಯ್ಯ ಅವರ ಬಜೆಟ್ 16ನೇ ಬಜೆಟ್ ತಾವು ಹೇಗೆ ವಿಶ್ಲೇಷಣೆ ಮಾಡ್ತೀರಾ? ಬಜೆಟ್ ಇದನ್ನ ಎಲ್ಲ ಒಂದು ಸರ್ವತೋಮುಖವಾಗಿರ್ತಕ್ಕಂಥ ಅಭಿವೃದ್ಧಿ ಆಗ್ತಕ್ಕಂಥ ರೀತಿಯಲ್ಲಿ ಈ ವಲಯ ಆ ವಲಯ ಅಂತಕ್ಕಂಥದ್ದನ್ನು ಎಲ್ಲದನ್ನು ಕೂಡ ಓವರ್ ಆಲ್ ಆಗಿ ಎಲ್ಲರನ್ನು ಕೂಡ ಕವರ್ ಮಾಡ್ತಕ್ಕಂಥ ರೀತಿಯಲ್ಲಿ ಮೈಕ್ರೋ ಅಂಡ್ ಮ್ಯಾಕ್ರೋ ಲೆವೆಲ್ ಇದನ್ನೆಲ್ಲದೂ ಕೂಡ ಸರಿದೂಗಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಸರ್, ಇನ್ನೊಂದು ಕಡೆ ಇದು ಸಾಲದ ಹೊರೆ ಜನರ ಮೇಲೂ ಬೀಳುತ್ತೆ, ಸಾಲದ ಬಜೆಟ್ ಅಂತ ನಮಗೆ ಸಾಲವನ್ನ ಮಾಡತಕ್ಕಂಥ ಸಾಮರ್ಥ್ಯ ಇದೆ. ಕಾಡಿಬೇಡಿ ಸಾಲ ಮಾಡುವಂಥದ್ದು ಏನಿಲ್ಲ. ನಮಗೆ ಸಾಲ ಕೊಡ್ತಾರೆ ನಮಗೆ, ಯಾಕಂದ್ರೆ ತೀರಿಸುವಂತ ಸಾಮರ್ಥ್ಯ ಶಕ್ತಿ ನಮಗಿರ್ತಕ್ಕಂಥದ್ದು. ನಮಗೆ ಸಾಲದ ಬಗ್ಗೆ ನಾವು ಅಷ್ಟು ಯೋಚನೆ ಮಾಡಬೇಕಾಗಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ರಾಜ್ಯಕ್ಕೆ ಹರಿದು ಬರ್ತಾ ಇರತಕ್ಕಂಥ ಇನ್ವೆಸ್ಟ್ಮೆಂಟ್ ಇದೆಯಲ್ಲ, ಆ ಇನ್ವೆಸ್ಟ್ಮೆಂಟ್ ಲಕ್ಷಾಂತರ ಕೋಟಿ ಇರೋದ್ರಿಂದ ನಿಮ್ಮ ಆಂತರಿಕವಾದಂಥ ಉತ್ಪನ್ನನೂ ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ. ಹಾಗಾಗಿ ಸಾಲ ತೀರಿಸೋದಕ್ಕೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಈ ಗ್ಯಾರಂಟಿಯಿಂದ ಕೂಡ ಸಾಲದ ಹೊರೆ ಬೀಳುತ್ತಾ ಸರ್ಕಾರದಲ್ಲಿ? ಗ್ಯಾರಂಟಿ ಎಲ್ಲ ಸೇರಿದ್ರೆ 52,000 ಕೋಟಿ ಆಗಿರೋದು. 52,000 ಕೋಟಿ ಮೇಲೆ ಏನಾಗೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಬಜೆಟ್ 4,09,000 ಕೋಟಿ. 4,09,000 ಕೋಟಿ 5,000 ಕೋಟಿನಲ್ಲಿ ಲಾಭ ಆಗೋದು ಎಷ್ಟು ಜನಕ್ಕೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ 1,21,000 ಹೆಣ್ಮಕ್ಳಿಗೆ ಸಹಾಯ ಆಗ್ತಕ್ಕಂಥದ್ದು. ಮತ್ತು ಇದು ಹಸಿವು ಮುಕ್ತ ಕರ್ನಾಟಕ ಅಂತ ಹೇಳಿ ಮಾಡಬೇಕು ಅಂತೇಳಿ ಫುಡ್ ಗ್ರೀನ್ಸ್ ಹೋಗ್ತದೆಯಲ್ಲ, ಅದು ಸುಮಾರು 4 ಕೋಟಿ ಜನರಿಗೆ ತಲುಪ್ತಕ್ಕಂಥದ್ದು. ತುಮಕೂರು ಜಿಲ್ಲೆಗೆ ವಿಶೇಷವಾಗಿ ಏನೇನು ಕೊಟ್ಟಿದ್ದಾರೆ? ತುಮಕೂರಿಗಿರೋದು ನಮ್ಮಲ್ಲಿ ಕಾರಿಡಾರ್ಸ್ ಎಲ್ಲರೂ ಹೋಗೋದು ನಮ್ಮಲ್ಲೇ. ಹಾಗಾಗಿ ಎಲ್ಲಾ ತರಹದ ಓವರ್ ಆಲ್ ಡೆವಲಪ್ಮೆಂಟ್ ಅಲ್ಲಿ ಎಲ್ಲದೂ ಕೂಡ ಸೇರಿದೆ ಅದರಲ್ಲಿ. ಈಗ ನಮ್ಮಲ್ಲಿ ವಸಂತ ನರಸಾಪುರದಲ್ಲಿ ಜಪಾನ್ ಟೌನ್ಶಿಪ್, ದಟ್ಸ್ ಅ ಬಿಗ್ ಇನ್ವೆಸ್ಟ್ಮೆಂಟ್. ಜಪಾನ್ ಟೌನ್ಶಿಪ್ ಕೂಡ ಬರ್ತಾ ಇದೆ. ಅದು ಪಕ್ಷಗಳು ಸಾಕಷ್ಟು ಟೀಕೆ ಮಾಡ್ತಿರುವಂತದ್ದು ಅಂದ್ರೆ ಇದು ಅಲ್ಪಸಂಖ್ಯಾತರ ಬಜೆಟ್ ಆ ಲೆಕ್ಕಾಚಾರ. ಇದು ಭಾರತೀಯರಿಗೆ ಕನ್ನಡಿಗರಿಗೆ ಕೊಟ್ಟಿರ್ತಕ್ಕಂಥ ಬಜೆಟ್. ಅದೆಲ್ಲೋ ಒಂದ್ ಕಡೆಗೆ ಅದನ್ನು ಸಹಿಸೋದಕ್ಕೆ ಶಕ್ತಿ ಇಲ್ಲದೆ ಇರತಕ್ಕಂಥ ವಿರೋಧ ಪಕ್ಷದವರಿಗೆ ಅನಿವಾರ್ಯ ಅದು ಅಷ್ಟೇ. ಆ ಶಬ್ದಗಳನ್ನು ಉಪಯೋಗಿಸೋದಕ್ಕೆ ಸಿದ್ದರಾಮಯ್ಯವರ ಈ ಹುಮ್ಮಸ್ ನೋಡಿದ್ರೆ 16ನೇ ಬಜೆಟ್ ಹುಮ್ಮಸ್ ನೋಡಿದ್ರೆ ಮುಂದೆ ಕೂಡ ಬಜೆಟ್ ಅವರೇ ಮಂಡಿಸ್ತಾರ ಏನೋ ಸಾಧ್ಯತೆಗಳು ಹೆಚ್ಚಾಗಿದೆ. ಅನುಮಾನ ಯಾಕೆ? ಅದೇನು ಸಿದ್ದರಾಮಯ್ಯ ಕೊನೆ ಬಜೆಟ್ ಅಂತ ಓದಿದ್ದಾರೆ ಭಾಷಣದಲ್ಲಿ, ಮುಂದಕ್ಕೂ ಅವರು ಮಂಡಿಸೋದಕ್ಕೆ ಅವಕಾಶ ಇದೆ. ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಿದೆಯಲ್ಲ, ಅದೆಲ್ಲ ರಾಜಕೀಯವಾಗಿ ತೀರ್ಮಾನ ಆಗ್ತಕ್ಕಂಥದ್ದು. ಈಗ ನಾವು ನೀವು ಕೂಕೊಂಡು ಚರ್ಚೆ ಮಾಡೋಕ್ಕಾಗೋದಿಲ್ಲ. ಇವಿಷ್ಟು ಕಾಂಗ್ರೆಸ್ನ ಹಿರಿಯ ನಾಯಕರಾದಂತಹ ಟಿ ಬಿ ಜಯಚಂದ್ರ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಅವಿರಾಜ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.